ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಕ್ವಿಕ್ಕಾಗಿ ಒಂದು ಮಜ್ಜಿಗೆ ಹೆಂಗೆ ಮಾಡೋದು ಅಂತ ನೋಡಿಬಿಟ್ಟು ಆಮೇಲೆ ಆ್ಯಕ್ಚುಯಲ್ ವೀಡಿಯೋದಲ್ಲಿ ಹೋಗೋಣಂತೆ. ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಿರೋ ಹಾಗೆ ನಾನು ನೀರು ಮಜ್ಜಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಒಂದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆನ, ಕರಿಬೇವಿನ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟೇ, ಕ್ವಿಕ್ಕಾಗಿ ಮಜ್ಜಿಗೆ ರೆಡಿ. ಸೊ ನಿಮ್ಗೆ ಈಗಾಗಲೇ ಟೈಟಲಲ್ಲಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ. ಹೌದು ಸ್ನೇಹಿತರೆ, ಇವತ್ತು ನಾವು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಆ್ಯಕ್ಚುಲಿ ನಾನು ಜುಲೈಯಲ್ಲಿ ನಾವು ಸ್ಟ್ರಾಬೆರಿ ಯು ಪಿಕ್ ಹೋದಾಗ ತೆಗೆದಿರೋ ಅಂಥದ್ದು. ಕೆಲವೊಂದು ವಿಡಿಯೋಸ್ ಎಲ್ಲ ಕಳೆದೋಗ್ಬಿಟ್ಟು ಮತ್ತೆ ಸಿಕ್ಕಿರೋ ಕಾರಣದಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟೊಂದು ಕಾರ್ಗಳು ಕಾಣ್ತಾ ಇದೆಯಲ್ಲ, ಎಲ್ಲ ಈ ಫಾರ್ಮಿನ ಸ್ಟಾರ್ಟಿಂಗಲ್ಲಿಂದನೇ ಎಷ್ಟೊಂದು ಗಾಡಿಗಳು ನಿಂತಿದ್ವು. ನಾವು ಅವತ್ತಾನೇ ಅನೌನ್ಸ್ ಆಗಿದೆ, ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ. ಬಟ್ ನೋಡಿದ್ರೆ ತುಂಬಾ ಜನ ಇದ್ದರು. ಆ್ಯಕ್ಚುಲಾಗಿ ಅವತ್ತು ಆ ಜುಲೈ ತಿಂಗಳಲ್ಲಿ ಏನಿದೆ, ಲಾಕ್ಡೌನ್ ತೆಗೆದಂಥ ತಿಂಗಳದು. ಸೊ ಹಾಗಾಗಿ ತುಂಬ ಜನ ಹೊರಗೆ ಬರಬೇಕು ಅನ್ನೋದು ಅವ್ರಿಗೂ ಇದ್ದಿದ್ದರಿಂದ, ಅದ್ರ ಜೊತೆಗೆ ಯು ಪಿಕ್ ಬೇರೆ, ಮಕ್ಳಿಗೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ ಅಂತ ತುಂಬ ಜನ ಬಂದಿದ್ದರು. ಮತ್ತು ಇವ್ರದ್ದು ಈ ಫಾರ್ಮ್ ಓನರ್ ಏನಿದ್ದಾರೆ ಅವ್ರದ್ದು ತುಂಬಾ ಫಾರ್ಮ್ ಲ್ಯಾಂಡ್ ಇದೆ ಕೆಂಟ್ವಿಲ್ ಅನ್ನೋ ಜಾಗದಲ್ಲಿ. ಸೊ ಹಾಗಾಗಿ ಇದು ಒಂದು ಪಾರ್ಟ್ ಆಫ್ ಫಾರ್ಮ್. ಬೇರೆ ಬೇರೆ ಥರದ ತರಕಾರಿ ಆಗ್ಬೋದು, ಹಣ್ಣುಗಳಾಗ್ಬೋದು ಅವರು ಬೆಳೆಸ್ತಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕೆಂಪಗಿದೆ ಅಲ್ಲ, ಅದ್ರ ಪಕ್ಕದಲ್ಲೇ ಇನ್ನೂ ಹಣ್ಣಾಗದಿರೋ ಅಂಥದ್ದು ಇದಿನ್ನೂ ಹಣ್ಣಾಗಿಲ್ಲ. ಸೊ ನಾವು ಫಸ್ಟ್ ನೀವು ನೋಡಿದ್ರಲ್ಲ, ಇಲ್ಲಿ ನೋಡಿ, ಈ ಥರ ಕೆಂಪಗಾಗಿರೋದನ್ನು ನೋಡಿ ನಾವು ಕಿತ್ಕೋಬೇಕು. ಯು ಪಿಕ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ, ನಾನು ನನ್ನ ಪ್ರೀವಿಯಸ್ ವಿಡಿಯೋ, ನನ್ನ ಪೀಸ್ ಯು ಪಿಕ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಕ್ವಿಕ್ಕಾಗಿ ಹೋಗಿ ನಾನು ಟ್ಯಾಗ್ ಮಾಡ್ತೀನಿ, ಅದನ್ನು ನೋಡ್ಕೊಂಬನ್ನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಏನು ಯು ಪಿಕ್ ಅಂತ. ನೋಡಿ ಎಷ್ಟು ಕೆಂಪಗಿದೆ ಅಲ್ಲ. ನನಗಂತೂ ಆ ಕೆಂಪಗಿದ್ದಿದ್ದನ್ನು ನೋಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಒಂದು 4-5 ಹೊಟ್ಟೆಗೂ ಹೋಯಿತು ಅಂದ್ಕೊಳ್ಳಿ. ಹಾಗೆ ನೋಡಿ, ನಾವು ಇದನ್ನೆಲ್ಲ ಕಿತ್ಕೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲಿ ಕಾಲ ಕಳೆದು ಫೋಟೋಸ್ ತೊಗೊಳ್ಳೋರು ಚೆನ್ನಾಗಿ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡು ಬರೋದು. ಚೆನ್ನಾಗಿದೆ ಅಲ್ಲ ಕಾನ್ಸೆಪ್ಟ್ ಯು ಪಿಕ್ಕಿಂದು? ನೋಡಿ ಇಲ್ಲಿ ಕೆಂಪಗೆ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬಾ ಇಷ್ಟ ಈ ಥರ ಯು ಪಿಕ್ ಫಾರ್ಮ್ಸ್ ವಿಸಿಟ್ ಮಾಡೋಕ್ಕೆ, ಎಸ್ಪೆಷಲಿ ಬೆರೀಸು. ಅದರಲ್ಲೂ ಸ್ಟ್ರಾಬೆರಿ ಅಂದರೆ ಮುಂಚೆಯಿಂದ ನಂಗೆ ತುಂಬ ಇಷ್ಟ. ಹಾಗಾಗಿ ಸ್ಟ್ರಾಬೆರಿ ಯು ಪಿಕ್ ಇನ್ನೂ ಎಂಜಾಯ್ ಮಾಡ್ತೀನಿ ನಾನು. ಚೆನ್ನಾಗಿದೆ ಅಲ್ಲ. ನನಗೆ ಅದು ನೋಡಿದ್ರೆ ನನಗೆ ಈಗಲೂ ನನಗೆ ತಿನ್ನಬೇಕು ಅನಿಸ್ತಾ. ಬಟ್ ಏನು ಮಾಡೋದು, ಯು ಪಿಕ್ ಸೀಸನ್ ಆಗೋಗಿದೆ. ಆಗಲೇ ಇಲ್ಲಿ ಚಳಿ ಶುರು ಆಗಿಬಿಟ್ಟಿದೆ. ಬಟ್ ನೆಕ್ಸ್ಟ್ ಸಮ್ಮರ್ವರೆಗೂ ವೆಯ್ಟ್ ಮಾಡಬೇಕಷ್ಟೇ. ನೆಕ್ಸ್ಟ್ ಯು ಪಿಕ್ ಸೀಸನ್, ನೆಕ್ಸ್ಟ್ ಫ್ರೆಶ್ ಸ್ಟ್ರಾಬೆರೀಸ್ ತಿನ್ನಬೇಕಾದ್ರೆ. ಈ ಸ್ಟ್ರಾಬೆರಿ ಯು ಪಿಕ್ಕಿನ ಜೊತೆಗೆ ನಾವು ಹೇಗಿದ್ರೂ ವ್ಯಾಲಿಗೆ ಹೋಗಿದ್ವಿ, ಫಾರ್ಮ್ ಮಾರ್ಕೆಟ್ಗೆ ಹೋಗಿ ಅಲ್ಲಿನ ಫ್ರೆಶ್ ವೆಜಿಟೇಬಲ್ಸ್ ಏನಿದೆ ಅದನ್ನು ನೋಡಿ ತೊಗೊಂಬರೋಣ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು ಹೋದಂಥ ಸ್ಟ್ರಾಬೆರಿ ಯು ಪಿಕ್ ಫಾರ್ಮ್ ಹತ್ರ ಇದ್ದಂಥ ತಾವರೆ ಹೂವಿನ ಪಾಂಡ್ ಅದು. ಮತ್ತು ಈ ಜಾಗ ಏನು ಕಾಣಿಸ್ತಾ ಇದೆ, ಈ ಜಾಗ ಬಂದು ನಾವು ಫಾರ್ಮರ್ಸ್ ಮಾರ್ಕೆಟ್ ಏನು ಹೇಳ್ತಾ ಇದ್ದೆ ನಾನು, ವೆಜಿಟೇಬಲ್ಸ್ ತೊಗೊಳಕ್ಕೆ ಹೋದ್ವಿ ಅಂತ, ಅದ್ರ ಹತ್ರ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ನೀರು ಎಲ್ಲ ಇರೋದ್ರಿಂದ ಈ ಥರ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಥರ, ದೊಡ್ಡವರೆಲ್ಲ ಮಾರ್ಕೆಟಿಗೆ ಹೋಗಿ ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ ಮಕ್ಕಳಿಗೆ ಆ್ಯಕ್ಟಿವಿಟಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿರೋ ಅಂಥದ್ದು. ಸೊ ಇದೇ ಸ್ನೇಹಿತರೆ ನಾವು ಹೋದಂಥ ಸ್ಟ್ರಾಬೆರಿ ಯು ಪಿಕ್ ಕತೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.